Good morning, students. So, today's class we continue the air, water and weather lesson. Okay, students. Now, air, water and weather lesson alli ಒಂದು ಬೇರೆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. So, today's topic is reuse of water. In this session we talk about the reuse of water. How to reuse the water in our homes and surroundings or for the agriculture related also. So children, in our previous class we discussed about the saving water. So ನಾವು ಹೇಗೆ ನೀರನ್ನ ಸೇವ್ ಮಾಡಬೇಕು, ಯಾವ ರೀತಿ ವೇಸ್ಟೇಜ್ ಆಫ್ ವಾಟರ್ ನ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ we have to once again we have to recall those points. So first one is we should avoid brushing teeth or washing hands with running tap. ನಾವು ಬ್ರಷ್ ಮಾಡಬೇಕಾದ್ರೆ ಹ್ಯಾಂಡ್ ವಾಶ್ ಮಾಡಬೇಕಾದ್ರೆ ನಾವು ನೆಲ್ಲಿಯನ್ನ ಆನ್ ಅಲ್ಲಿ ಇಟ್ಕೊಂಡು ಮಾಡಬಾರದು. ಸೊ ಸೆಕೆಂಡ್ ಒನ್, we should take only as much as water in the tumbler or glass we can drink. We throw away water if we take extra water. This wastes a lot of water. ನೋಡಿ, ನಾವು ಒಂದು ಕುಡಿಯೋದಕ್ಕೆ ನೀರನ್ನ ಗ್ಲಾಸ್ ಅಥವಾ ಟಂಬ್ಲರ್ನ ಯೂಸ್ ಮಾಡಬೇಕು ಕುಡಿಯೋದಕ್ಕೆ. ಸೊ ನಾವು ನೀರನ್ನ ಕುಡಿದ್ಬಿಟ್ಟು ಉಳಿದಿರ್ತಕ್ಕಂಥ ನೀರನ್ನ ನಾವು ಚೆಲ್ಲಿದಾಗ ಏನಾಗುತ್ತೆ, ವಿ ಹ್ಯಾವ್ ಟು ವೇಸ್ಟ್ ಲಾಟ್ ಆಫ್ ವಾಟರ್. ನಾವು ಎಷ್ಟೊಂದು ನೀರನ್ನು ನಾವು ವೇಸ್ಟ್ ಮಾಡಿದಾಗೆ ಆಗುತ್ತೆ. ಸೊ ನೆಕ್ಸ್ಟ್, ಸೊ ವಿ ಹ್ಯಾವ್ ಟು ಅವಾಯ್ಡ್ ದಟ್. ವಿ ಶುಡ್ ಅವಾಯ್ಡ್ ವಾಟರಿಂಗ್ ಪ್ಲಾಂಟ್ಸ್ ವಿತ್ ಎ ಪೈಪ್. ನಾವು ನೀರನ್ನ ಈ ವಾಟರಿಂಗ್ ಪ್ಲಾಂಟ್ಸ್ ಯೂಸ್ ಮಾಡ್ತೀವಲ್ವಾ, ಸೊ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇಟ್ ವೇಸ್ಟ್ ಎ ಲಾಟ್ ಆಫ್ ವಾಟರ್. ಇದು ಕೂಡ ನೀರನ್ನ ಹೆಚ್ಚು ವೇಸ್ಟ್ ಮಾಡುತ್ತೆ ಮಕ್ಕಳ. ವಿ ಕ್ಯಾನ್ ಯೂಸ್ ಎ ಬಕೆಟ್ ಅಂಡ್ ಮಗ್ ಫಾರ್ ವಾಟರಿಂಗ್ ಪ್ಲಾಂಟ್ಸ್. ಗಿಡಗಳಿಗೆ ನೀರು ಯೂಸ್ ಹಾಕ್ಬೇಕಾದ್ರೆ ನಾವು ಏನ್ ಮಾಡಬೇಕು, ಬಕೆಟ್ ಮತ್ತೆ ಮಗ್ಗಳನ್ನ ಯೂಸ್ ಮಾಡಬೇಕು. ಡ್ಯೂರಿಂಗ್ ವಾಟರ್ ಶಾರ್ಟೇಜ್ ವಿ ಯೂಸ್ ಎ ಬಕೆಟ್ ಅಂಡ್ ಮಗ್ ಇನ್ಸ್ಟೆಡ್ ಆಫ್ ಎ ಶವರ್ ವೆನ್ ವಿ ಬಾತ್. ನಾವು ಸ್ನಾನ ಮಾಡೋದಕ್ಕೆ ಶವರ್ನ ಅವಾಯ್ಡ್ ಮಾಡಬೇಕು. ವಿ ಹ್ಯಾವ್ ಟು ಯೂಸ್ ಬಕೆಟ್ ಅಂಡ್ ಮಗ್ಸ್. ಇಟ್ಸ್ ಆಲ್ಸೋ ವೇಸ್ಟ್. ಶವರ್ ಇಸ್ ಆಲ್ಸೋ ವೇಸ್ಟ್ ಲಾಟ್ ಆಫ್ ವಾಟರ್. ಸೊ ವಿ ಶುಡ್ ಕ್ಲೋಸ್ ದಿ ಟ್ಯಾಪ್ ಟೈಟ್ಲಿ ವೆನ್ ವಿ ಸೇವ್ ಫಿನಿಶ್ಡ್ ಯೂಸಿಂಗ್ ದಿ ವಾಟರ್. ನಾವು ಕೆಲಸಕ್ಕೆ ನಮ್ದು ಏನಾದ್ರು ವರ್ಕ್ ಇದ್ದಾಗ ಏನಾದ್ರು ತೊಳೆಯೋದು ಇರ್ಬೋದು, ಇನ್ನೊಂದಿರ್ಬೋದು, ನಮ್ಮ ಕೆಲಸ ಮುಗಿದ ಮೇಲೆ ಆ ನೆಲ್ಲಿಯನ್ನ ಏನ್ ಮಾಡಬೇಕು, ಟೈಟ್ ಆಗಿ ಕ್ಲೋಸ್ ಮಾಡಬೇಕು. ಇಲ್ಲಾಂದ್ರೆ ಅದರಿಂದ ಏನಾಗುತ್ತೆ, ನೀರು ಸುಮ್ಮನೆ ಫ್ಲೋ ಆಗ್ಬಿಟ್ಟು ವೇಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್, ವಿ ಶುಡ್ ಅವಾಯ್ಡ್ ಕ್ಲೀನಿಂಗ್ ಆಫ್ ಯುಟೆನ್ಸಿಲ್ಸ್ ವಿತ್ ರನ್ನಿಂಗ್ ಟ್ಯಾಪ್ ವಾಟರ್. ವಿ ಶುಡ್ ಅವಾಯ್ಡ್ ಕ್ಲೀನಿಂಗ್ ಆಫ್ ಯುಟೆನ್ಸಿಲ್ಸ್ ವಿತ್ ರನ್ನಿಂಗ್ ಟ್ಯಾಪ್ ವಾಟರ್. ನಾವು ಪಾತ್ರೆಗಳನ್ನು ತೊಳಿಬೇಕಾದ್ರೂ ಕೂಡ ವಿ ಹ್ಯಾವ್ ಟು ಕ್ಲೋಸ್ ದಿ ಟ್ಯಾಪ್ ಟೈಟ್ಲಿ. ಅಂದ್ರೆ ಟ್ಯಾಪ್ ಅನ್ನ ನಾವು ಬಿಗಿಯಾಗಿ ತಿರುಗ್ಕೊಂಡ್ಬಿಟ್ಟು ಪಾತ್ರೆಗಳನ್ನ ವಾಶ್ ಮಾಡಬೇಕು. ಸುಮ್ಮನೆ ಆನ್ ಅಲ್ಲಿ ಇಟ್ಕೊಂಡ್ಬಿಟ್ಟು ವಾಶ್ ಮಾಡೋದ್ರಿಂದ ಏನಾಗುತ್ತೆ, ಇಟ್ಸ್ ಆಲ್ಸೋ ವೇಸ್ಟ್ ದಿ ಲಾಟ್ ಆಫ್ ವಾಟರ್. ನೆಕ್ಸ್ಟ್, ವಿ ಶುಡ್ ರಿಪೇರ್ ದಿ ಲೀಕಿಂಗ್ ಪೈಪ್. ವಿ ಶುಡ್ ರಿಪೇರ್ ದಿ ಲೀಕಿಂಗ್ ಪೈಪ್. ಅಂದ್ರೆ ನಾವು ಯಾವ ಪೈಪಲ್ಲಿ ನೀರು ಲೀಕ್ ಆಗ್ತಾ ಇರುತ್ತೋ ಅದನ್ನ ರಿಪೇರ್ ಮಾಡಿಸ್ಬೇಕು. ಸೊ ವಿ ಶುಡ್ ಕೀಪ್ ಎ ಚೆಕ್ ಆನ್ ದಿ ಓವರ್ಫ್ಲೋಯಿಂಗ್ ವಾಟರ್ ಟ್ಯಾಪ್ಸ್. ಅಂದ್ರೆ ಯಾವ ಒಂದು ನೆಲ್ಲಿಲಿ ನೀರು ರಭಸವಾಗಿ ಅಂದ್ರೆ ಅತಿ ಹೆಚ್ಚು ಬರ್ತಾ ಇದೆ, ವೇಸ್ಟ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಬಿಟ್ಟು ಅದನ್ನ ಚೆಕ್ ಮಾಡಿ ರಿಪೇರ್ ಮಾಡಿಸ್ಕೋಬೇಕು ಮಕ್ಕಳ. ಸೊ ದೀಸ್ ಆರ್ ದಿ steps for avoiding the wastage of water in our day-to-day life. Okay, did you understand this? ನಿಮಗೆ ಅರ್ಥ ಆಯ್ತಲ್ವಾ ಮಕ್ಕಳ? So in this class we have to talk about the reuse of water. Reuse of water. I talked about the reuse of water topic in page number 184. So page number 184 ಅಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡತಕ್ಕಂತ ಟಾಪಿಕ್ ಇದೆ reuse of water. Top of the textbook the reuse of water topic is there. Okay, all of you observe this. We can reuse water if required. We can reuse water if we required. So the name shows
water in the following ways. All of you observe these methods in your textbook. So water used for washing fruits and vegetables can be collected and reused for watering plants. ಮಕ್ಕಳ ನೋಡಿ, ವಾಟರ್ ಯೂಸ್ಡ್ ಫಾರ್ ವಾಷಿಂಗ್ ಫ್ರೂಟ್ಸ್. ಈಗ ನೋಡಿ, ನಾನು ಮೇಡಮ್ ನೀವು ಡ್ರೈನೇಜ್ ವಾಟರ್ ಅಂತ ಹೇಳಿದ್ರೆ ಇವು ಮೆಟ್ರೋಪಾಲಿಟನ್ ಸಿಟೀಸ್, ಬಿಗ್ ಬಿಗ್ ಟೌನ್ಸ್ ಅಲ್ಲೆಲ್ಲ ಏನ್ ಮಾಡೋದು, ಈ ತರ ಒಂದು ಡ್ರೈನೇಜ್ ವಾಟರ್ನ ವೇಸ್ಟೇಜ್ ವಾಟರ್ನ ಏನ್ ಮಾಡ್ತಾರೆ, ರೀಫಿಲ್ಟರ್ ಮಾಡ್ತಾರೆ, ರೀಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಅದನ್ನ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ಮಕ್ಕಳ. ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಹೇಳಿದ್ದಾರೆ, ವಾಟರ್ ಯೂಸ್ಡ್ ಫಾರ್ ವಾಷಿಂಗ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ನೋಡಿ, ಮನೆಯಲ್ಲಿ ಹಣ್ಣುಗಳನ್ನ ತರಕಾರಿಗಳನ್ನ ತೊಳೆಯೋದಕ್ಕೆ ಯೂಸ್ ಮಾಡ್ತೀವಲ್ವಾ, ಸೊ ಆ ವಾಟರ್ನ ನಾವು ಏನ್ ಮಾಡಬೇಕು, ವಿ ಕ್ಯಾನ್ ಬಿ ಕಲೆಕ್ಟೆಡ್ ಅಂಡ್ ರೀಯೂಸ್ಡ್ ಫಾರ್ ವಾಟರಿಂಗ್ ಪ್ಲಾಂಟ್ಸ್. ಅಂದ್ರೆ ಹಣ್ಣುಗಳನ್ನ ತರಕಾರಿಗಳನ್ನ ವಾಶ್ ಮಾಡಿರ್ತಕ್ಕಂಥ ಒಂದು ವಾಟರ್ನ ನಾವು ಯಾವುದಕ್ಕೋಸ್ಕರ ಬಳಸಬಹುದು, ರೀಯೂಸ್ಡ್ ಫಾರ್ ವಾಟರಿಂಗ್ ಪ್ಲಾಂಟ್ಸ್, ಅಂದ್ರೆ ಗಿಡಗಳಿಗೆ ನೀರು ಹಾಕೋದಕ್ಕೆ ನಾವು ಬಳಸ್ಕೋಬಹುದು. ಸೊ ವಾಟರ್ ಯೂಸ್ಡ್ ಫಾರ್ washing clothes can be collected and reused for mopping the floor. ನೋಡಿ, water used for washing clothes ಅಂದ್ರೆ ನಾವು ಈಗ ಬಟ್ಟೆ ತೊಳೆಯೋದಕ್ಕೆ ಯೂಸ್ ಮಾಡಿರ್ತಕ್ಕಂಥ ಒಂದು ನೀರನ್ನ ಯಾವುದಕ್ಕೆ, we have to reuse for mopping the floor, ಅಂದ್ರೆ ಈ ಫ್ಲೋರ್ ಗಳನ್ನ ತೊಳೆಯೋದಕ್ಕೆ ಮಾಡೋದಕ್ಕೆ ನಾವು ಯೂಸ್ ಮಾಡಬಹುದು ಅಲ್ವಾ. ಫಾರ್ ಎಕ್ಸಾಂಪಲ್, ಹಳ್ಳಿಗಳಲ್ಲಿ ನೀವು ಮಾರ್ನಿಂಗ್ ಈವ್ನಿಂಗ್ ಎಲ್ಲ ನಿಮ್ಮ ಮನೆ ಮುಂದೆ ಇರ್ತಕ್ಕಂಥ ಒಂದು ಯಾರ್ಡ್ನ ಏನ್ ಮಾಡ್ತೀರಿ ಅಂದ್ರೆ ಅಂಗಳಕ್ಕೆಲ್ಲ ನೀರ್ ಹಾಕ್ತಿರಲ್ವಾ. ಸೊ ಈ ತರ ಕ್ಲಾತ್ ವಾಷಿಂಗ್ ವಾಟರ್ನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ಆ ಅಂಗಳಕ್ಕೆಲ್ಲ ಹಾಕೋದಕ್ಕೆ ಯೂಸ್ ಮಾಡ್ಕೋಬಹುದಲ್ವಾ. ಸೊ ಇಟ್ ಈಸ್ ದಿ ಒನ್ ಮೆಥಡ್ ಆಫ್ ದಿ ರಿಯೂಸಿಂಗ್ ಆಫ್ ವಾಟರ್. ಇದು ಕೂಡ ಒಂದು ರಿಯೂಸಿಂಗ್ ವಾಟರ್ನ ಒಂದು ನೆಕ್ಸ್ಟ್ ಒಂದು ಮೆಥಡ್ ಅಲ್ವಾ. ಸೊ ಅದನ್ನ ವೇಸ್ಟ್ ಮಾಡೋದ್ರಿಂದ ಚೆಲ್ಲೋದ್ರ ಬದಲು ನಾವು ಅದನ್ನ ನಮ್ಮ ಕೆಲಸಕ್ಕೆ ಬಳಸ್ಕೋಬಹುದು. So next, water used for washing hands and face can be used to flush out the toilet. Water used for washing hands and face can be used to flush out the toilet. ನೋಡಿ, ನಾವು ಈ ಹ್ಯಾಂಡ್ಸ್ ಮತ್ತೆ ಮುಖ ತೊಳೆಯೋದಕ್ಕೆ ಮತ್ತೆ ಕೈಗಳನ್ನೆಲ್ಲ ತೊಳೆಯೋದಕ್ಕೆ ವಾಟರ್ ಯೂಸ್ ಮಾಡ್ತೀವಲ್ವಾ. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಫ್ಲಶ್ ಔಟ್ ದಿ ಟಾಯ್ಲೆಟ್, ಅಂದ್ರೆ ಟಾಯ್ಲೆಟ್ ಅಲ್ಲಿ ಫ್ಲಶ್ ಔಟ್ ಮಾಡ್ತೀವಲ್ವಾ ವಾಟರ್ನ. ಸೊ ಇದಕ್ಕೂ ಈ ಒಂದು ಪರ್ಪಸ್ ಕೂಡ ನಾವು ಬಳಸ್ಕೋಬಹುದು ಅಲ್ವಾ. ಸೊ ಈ ರೀತಿ ನಾವು ವಿ ಹ್ಯಾವ್ ಟು ರೀಯೂಸ್ ದಿ ವಾಟರ್ ಇನ್ ಅವರ್ ಹೋಮ್. ನಾವು ನೀರನ್ನ ಈ ರೀತಿ ಬಳಸ್ಕೋಬಹುದು. ನೀವೇನ್ ಮಾಡ್ತೀರಾ, ಈಗ ತರಕಾರಿಗಳನ್ನ ವಾಶ್ ಮಾಡಿರ್ಬೋದು, ಫ್ರೂಟ್ಸ್ ನ ವಾಶ್ ಮಾಡಿರ್ಬೋದು, ಇದನ್ನೆಲ್ಲ ಈ ನೀರನ್ನ ಏನ್ ಮಾಡ್ತೀರಾ, ತಗೊಂಡೋಗಿ ಚೆಲ್ಬಿಡ್ತೀರಾ. ಸೊ ಅದ್ರ ಬದಲು ನಾವ್ ಏನ್ ಮಾಡ್ಬೇಕು, ಅದನ್ನ ನಮ್ಮ ಯಾವ್ದಾದ್ರು ಇನ್ನೊಂದು ಕೆಲಸಕ್ಕೆ ಪುನರ್ಬಳಕೆ ಮಾಡ್ಕೋಬೇಕು. ಸೊ ಇದನ್ನೇ ಮಕ್ಕಳ ಹೇಳ್ತಿರೋದು, ನಾವು ವಾಟರ್ನ ಫ್ರೆಶ್ ವಾಟರ್ ಅಲ್ಲದೆ ಯಾವುದೇ ಒಂದು ಪರ್ಪಸ್ಗೆ ಬಳಸ್ಕೊಂಡಿರ್ತಕ್ಕಂಥ ವಾಟರ್ನ ಕೂಡ ನಾವು ಇನ್ನೊಂದ್ಸರಿ ಬರೀ ಒಂದೇ ಕೆಲಸಕ್ಕೆ ಅಷ್ಟೇ ಅಲ್ಲ. ಈಗ ಫಾರ್ ಎಕ್ಸಾಂಪಲ್, ಈ ಹಣ್ಣು ತರಕಾರಿಗಳನ್ನ ತೊಳೆದಾಗ ಏನಾಗುತ್ತೆ, ಅದು ಕೊಳೆ ಆಗಿರುತ್ತೆ. ಸೊ ಆ ಕೊಳೆ ಆಗಿರ್ತಕ್ಕಂಥ ನೀರನ್ನ ಏನ್ ಮಾಡೋದು, ಕುಡಿಯೋದಕ್ಕೆ ಉಪಯೋಗಿಸಕ್ಕಾಗಲ್ಲ, ಅಡಿಗೆಗೆ ಉಪಯೋಗಿಸಕ್ಕಾಗೋದಿಲ್ಲ, ಸ್ನಾನಕ್ಕೂ ಉಪಯೋಗಿಸಕ್ಕಾಗಲ್ಲ. ಅಂದ್ರೆ ಏನ್ ಮಾಡ್ಬೇಕು, ಆ ವಾಟರ್ನ ನಾವು ವಾಟರಿಂಗ್ ಫಾರ್ ದಿ ಪ್ಲಾಂಟ್ ಅಂದ್ರೆ ಗಿಡಗಳಿಗೆ ಹಾಕ್ಬೇಕು. ಹಾಗೆ ಮಾಡುತ್ತೆ. ಸೊ ಪ್ಲಾಂಟ್ಸ್ ಆಲ್ಸೋ ಅಬ್ಸರ್ವ್ ದ ವೇಸ್ಟೇಜ್ ವಾಟರ್ ಅಲ್ವಾ. ಸೊ ಆ ಒಂದು ವೇಸ್ಟೇಜ್ ವಾಟರ್ನ ಅದು ಕೂಡ ಅಬ್ಸರ್ವ್ ಮಾಡುತ್ತೆ, ಅಂದ್ರೆ ಹೀರ್ಕೊಳ್ಳುತ್ತೆ, ರಿಸೀವ್ ಮಾಡ್ಕೊಳ್ಳುತ್ತೆ. ಸೊ ಗೊತ್ತಾಯ್ತಲ್ವಾ ಮಕ್ಕಳ. ಸೊ ಹೌ ಟು reuse the water. Once again we have to read now. So first one is water used for washing fruits and vegetables can be collected and reused for watering plants. This is the first method. And next, water used for washing clothes can be collected and reused for mopping the floors. It is the second method. Next, third is water used for washing hands and face can be used to flush out the toilet. These are the method for reuse of water. Okay.
ಓಕೆ, ನೀವು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡ್ಲ ಮಕ್ಕಳ? ಸೊ ಇಟ್ ಈಸ್ ದಿ ಲಾಸ್ಟ್ ಟಾಪಿಕ್ ಇನ್ ದಿ ವಾಟರ್. ಸೊ now we have to start the new topic in our air, water and weather lesson. The last topic, weather. The last main topic is weather. So ನಾವು ಈ ಒಂದು air, water and weather lesson ಅಲ್ಲಿ ನಾವು air ಬಗ್ಗೆ ಡಿಸ್ಕಸ್ ಮಾಡಿದೀವಿ, ವಾಟರ್ ಬಗ್ಗೆ ಅತಿ ಹೆಚ್ಚು ತಿಳ್ಕೊಂಡಿದ್ದೀವಿ. ಸೊ ಇವಾಗ ನಾವು ವೆದರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಮಕ್ಕಳ, ಅಲ್ವಾ? ವೆದರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ನಮ್ಮ ಈ ತರಗತಿಯಲ್ಲಿ. ಸೊ ಓಕೆ, ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ನ ನೋಡ್ಕೊಳ್ಳಿ. ಮೇಡಮ್ ಎಲ್ಲಿ ಹೇಳ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಗಮನ ಎಲ್ಲ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಮೇಲೆ ಇರಬೇಕು. ಮತ್ತೆ ಇದ್ರ ಜೊತೆಗೆ ವಿಡಿಯೋನು ಕೂಡ ನೋಡ್ತಾ ಇರಬೇಕು ಮಕ್ಕಳ. ಸೊ ವೆದರ್ is the condition of the air, alva? It is one of the condition of the air, clouds, rain and sun of a place at a particular time, alva? So changes in weather are due to the sun. So changes also in weather are due to the sun. ಈ ಸೂರ್ಯನಿಂದ ನಮ್ಮ ಈ ಒಂದು ವೆದರ್ ಅಲ್ಲಿ, ಈ ಒಂದು ವಾತಾವರಣದಲ್ಲಿ ಏನಾಗುತ್ತೆ ಮಕ್ಕಳ? ಲಾಟ್ ಆಫ್ ಚೇಂಜಸ್ ಇಸ್ ಹ್ಯಾಪನ್ಸ್, ಅಲ್ವಾ? ತುಂಬಾ ಚೇಂಜಸ್ ನಮ್ಮ ಈ ವೆದರ್ ಅಲ್ಲಿ, ಅಂದ್ರೆ ಈ ಎನ್ವಿರಾನ್ಮೆಂಟ್ ಅಲ್ಲಿ, ಈ ವಾತಾವರಣದಲ್ಲಿ ಸಂಭವಿಸುತ್ತೆ. ಸೊ ದ ಹೀಟ್ ಆಫ್ ದಿ ಸನ್ ಕಾಸಸ್ ವಿಂಡ್ಸ್ ಟು ಬ್ಲೋ and also cause changes in the states of water. The heat of the sun causes winds to blow. ಈ heat of the sun, ಸೂರ್ಯನ ಶಾಖದಿಂದ ಏನಾಗುತ್ತೆ ನಮಗೆ? ಈ ಒಂದು ಗಾಳಿ ಬೀಸ್ತಾ ಇರುತ್ತೆ. ಸೊ and also cause changes in the states of water. ಅದೇ ರೀತಿ ಗಾಳಿ ಬೀಸೋದ್ರಲ್ಲಿ ನೋಡಿ, ಸೂರ್ಯ ಇದೆ ಅಲ್ವಾ? ಈ ಸೂರ್ಯನ ಒಂದು ಹೀಟ್ ಇಂದ ಏನಾಗುತ್ತೆ? ಈ ಏರ್ ಮೇಲೆ ಎಫೆಕ್ಟ್ ಆಗುತ್ತೆ, ವಾಟರ್ ಮೇಲೆ ಎಫೆಕ್ಟ್ ಆಗುತ್ತೆ, ಜೊತೆಗೆ ವೆದರ್ ಮೇಲೆ ಕೂಡ ಏನಾಗುತ್ತೆ? ಇಟ್ಸ್ ಗಿವನ್ ಎಫೆಕ್ಟ್ಸ್ ಆನ್ ದಿ ಏರ್, ವಾಟರ್ ಅಂಡ್ ವೆದರ್. ಸೊ ಇಟ್ಸ್ ಎಫೆಕ್ಟ್ ಆನ್ ದಿ ಏರ್ ನಾ, ಇಟ್ಸ್ ಆಲ್ಸೋ ವಾಟ್ ಹ್ಯಾಪನ್ಸ್? ಸೊ ವಿಂಡ್ಸ್ ಟು ಬ್ಲೋ, ಗಾಳಿ ಬೀಸೋದಕ್ಕೆ, ಅಂದ್ರೆ ಬೀಸೋ ಗಾಳಿಯಲ್ಲಿ ಕೂಡ ಒಂದು ಚೇಂಜಸ್ ಹ್ಯಾಪನ್ಸ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಅಂಡ್ ಚೇಂಜಸ್ ಇನ್ ದಿ ಸ್ಟೇಟ್ಸ್ ಆಫ್ ವಾಟರ್. ಚೇಂಜಸ್ ಇನ್ ದಿ ಸ್ಟೇಟ್ಸ್ ಆಫ್ ವಾಟರ್, ಈ ಒಂದು ಸನ್ ಹೀಟ್ ಇದೆ ಏನಾಗುತ್ತೆ? ವಾಟರ್ ಅಲ್ಲೂ ಕೂಡ ಸ್ಟೇಟ್ಸ್ ಆಫ್ ವಾಟರ್ ಅಂದ್ರೆ ಯಾವುದು? ಸಾಲಿಡ್, ಲಿಕ್ವಿಡ್, ಗ್ಯಾಸ್. ದೀಸ್ ಆರ್ ದಿ 3 ಸ್ಟೇಟ್ಸ್ ಆಫ್ ವಾಟರ್ ಅಲ್ವಾ? ಸೊ ಈ ಒಂದು ಸ್ಟೇಟ್ಸ್ ಆಫ್ ವಾಟರ್ ಅಲ್ಲಿ ಕೂಡ ಏನಾಗುತ್ತೆ? ಲಾಟ್ ಆಫ್ ಚೇಂಜಸ್ ಇಸ್ ಹ್ಯಾಪನ್ಸ್. ನೆಕ್ಸ್ಟ್ ಅಂಡ್ ವಾಟರ್ ಕಾಸಸ್ ಚೇಂಜಸ್ ಇನ್ ದಿ ವೆದರ್. ಅಂದ್ರೆ ಈ ವಾಟರ್ ಅಲ್ಲಿ ಆಗ್ತಕ್ಕಂಥ ಒಂದು ಚೇಂಜಸ್ ಆಲ್ಸೋ ಹ್ಯಾಪನ್ಸ್ ಇನ್ ದಿ ವೆದರ್. ಇದು ಕೂಡ ನಮ್ಮ ಈ ಒಂದು ವೆದರ್ ಅಲ್ಲಿ ಒಂದು ಚೇಂಜಸ್ ನ ಕ್ರಿಯೇಟ್ ಮಾಡುತ್ತೆ. ಸೊ ದ ಸನ್ಸ್ ರೋಲ್. ಸೊ ನೋಡಿ, ದ ಸನ್ಸ್ ರೋಲ್ ಅಂದ್ರೆ ಒಂದು ಸೂರ್ಯನ ಒಂದು ಪಾತ್ರ ಈ ವೆದರ್ ಅಲ್ಲಿ. ಸೂರ್ಯನ ಒಂದು ಪಾತ್ರ ಏನು? ದ ರೋಲ್ ಆಫ್ ದಿ ಸನ್ ಅಂದ್ರೆ ಈ ಸನ್ಸ್ ರೋಲ್ ಏನು, ಅದರ ಒಂದು ಪ್ರಾಮುಖ್ಯತೆ ಏನು, ಇದರ ಒಂದು ಪಾತ್ರ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಮಕ್ಕಳ. ಸೊ ದ ಸನ್ಸ್, ಎಸ್ ಯು ಎನ್, ಎಸ್, ಸನ್ಸ್ ರೋಲ್, R-O-L-E, the sun's role. So the sun's role ಅಂದ್ರೆ ಈ ಒಂದು ಸೂರ್ಯನ ಪಾತ್ರ ಏನು ನಮ್ಮ ಈ ವೆದರ್ ಅಲ್ಲಿ? ಸೊ the suns play what major role in causing changes in weather conditions. ನಮ್ಮ ಈ ಒಂದು ವೆದರ್ ಕಂಡೀಷನ್ಸ್ ಅಲ್ಲಿ ಅಂದ್ರೆ ನಮ್ಮ ಈ ವಾತಾವರಣದ ಸ್ಥಿತಿಗತಿಗಳಲ್ಲಿ sun's role is very important and it's playing a major role. ಅಂದ್ರೆ ತುಂಬಾ ಅತಿ ಮುಖ್ಯವಾದ ಒಂದು
ಮೇಲೆ. ಇನ್ ವೆದರ್ ಕಂಡೀಷನ್ ಸೂರ್ಯ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾತ್ರವನ್ನ ನಮ್ಮ ಈ ವಾತಾವರಣದಲ್ಲಿ ನಿರ್ವಹಿಸುತ್ತೆ. ಅರ್ಥ ಆಯ್ತಾ ಮಕ್ಕಳ? ಸೊ ನೆಕ್ಸ್ಟ್ we know that the earth moves around the sun. ನಮಗೆಲ್ಲ ಗೊತ್ತಿದೆ ಸೂರ್ಯನ ಸುತ್ತ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತೇಳಿ. ಸೊ ದಿಸ್ ಮೂವ್ಮೆಂಟ್ ಇಸ್ ಕಾಲ್ಡ್ ರೆವಲ್ಯೂಷನ್. ಇದನ್ನ ನಾವೇನಂತ ಕರಿತೀವಿ? ರೆವಲ್ಯೂಷನ್ ಅಂತ ಕರಿತೀವಿ. ಅಂಡರ್ಲೈನ್ ದಿಸ್ ಪಾಯಿಂಟ್. ಅರ್ತ್ ಮೂವ್ಸ್ ಅಂಡರ್ ದಿ ಸನ್. ನೋಡಿ ಈ ಫಸ್ಟ್ ಪಾಯಿಂಟ್ ಅಲ್ಲಿ ವಿ ನೋ ದಟ್ ಅಂತ ಇದೆ ಅಲ್ವಾ, ಅದನ್ನ ಬಿಟ್ಬಿಡಿ. ದ ಅರ್ತ್ ಮೂವ್ಸ್ ಅರೌಂಡ್ ದಿ ಸನ್. ಸೊ ದಿಸ್ ಮೂವ್ಮೆಂಟ್ ಈಸ್ ಕಾಲ್ಡ್ ರೆವಲ್ಯೂಷನ್. ನಾವು ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅನ್ನೋದನ್ನ ನಾವೇನಂತ ಕರಿತೀವಿ? ರೆವಲ್ಯೂಷನ್ ಅಂತ ಕರಿತೀವಿ. ಸೊ ದ ಅರ್ತ್ ಈಸ್ ಆಲ್ಸೋ title on its axis at such an angle that the side of the earth closer. ನೋಡಿ ಮಕ್ಕಳ, the earth is also titled on its axis at such an angle that the side of the earth closer to the sun, as longer and hotter days and thus as summer. The part of the earth away from the sun has cooler and shorter days and as winter. ನೋಡಿ ಈ ಸೂರ್ಯನ ಒಂದು ಎಫೆಕ್ಟು ಸಮ್ಮರ್ ಸೀಸನ್ ಅಲ್ಲೇ ಒಂಥರ ಇರುತ್ತೆ, ವಿಂಟರ್ ಸೀಸನ್ ಅಲ್ಲೇ ಕೂಡ ಒಂಥರ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ? ಹಾಟರ್ ಡೇಸ್ ಇನ್ ಸಮ್ಮರ್ ಮತ್ತೆ ವಿಂಟರ್ ಡೇಸ್ ಅಂದ್ರೆ ತುಂಬಾ ಕೋಲ್ಡ್ ಆಗಿರ್ತಕ್ಕಂಥ ಶಾರ್ಟರ್ ಕೂಲರ್ ಡೇಸ್ ಇನ್ ವಿಂಟರ್. ಸೊ ಇಟ್ಸ್ ಎಫೆಕ್ಟ್ ಬೈ ದಿ ಸನ್. ನಮ್ಮ ಅಂದ್ರೆ ಏನ್ ಗೊತ್ತಾ ಮಕ್ಕಳ? ಸಿಂಪಲ್. ಈ ಪಾಯಿಂಟ್ ಅಲ್ಲಿ ನೀವು ಕನ್ಫ್ಯೂಸ್ ಆಗುವಂಥದ್ದು ಏನಿಲ್ಲ ಸಿಂಪಲ್. ಏನ್ ಗೊತ್ತಾ, ಈ ಒಂದು ನಮ್ಮ ಸೀಸನ್ ವೈಸ್ ಅಲ್ಲಿ ಕೂಡ ಇದು ಬೇಸಿಗೆಯಲ್ಲಿ ತುಂಬಾ ಬಿಸಿಲಿರೋದಕ್ಕೂ ಏನಾಗುತ್ತೆ, ತುಂಬಾ ಸೆಕೆ ಆಗೋದಕ್ಕೂ ಕೂಡ ಏನು ರೀಸನ್? ಏನು? ಸೂರ್ಯ ಅಲ್ವಾ. ಸೊ ಅದೇ ತರನೇ ಚಳಿಗಾಲದಲ್ಲಿ ನಮಗೆ ತುಂಬಾ ಚಳಿ ಆಗೋದಕ್ಕೂ ಕೂಡ ಸೂರ್ಯನ ಒಂದು ರೋಲು, ಅದರಲ್ಲಿ ಸೂರ್ಯನ ಒಂದು ರೋಲ್ ಕೂಡ ಇರುತ್ತೆ. ಸೊ ಅರ್ಥ ಆಯ್ತಾ ಮಕ್ಕಳ? ಸೊ ನೆಕ್ಸ್ಟ್, ದ ಅರ್ತ್ ಆಲ್ಸೋ ಮೂವ್ಸ್ ಆನ್ ಇಟ್ಸ್ ಓನ್ ಆಕ್ಸಿಸ್. ಅಂದ್ರೆ ದ ಅರ್ತ್ ಆಲ್ಸೋ ಮೂವ್ಸ್ ಆನ್ ಇಟ್ಸ್ ಓನ್ ಆಕ್ಸಿಸ್. ಅರ್ತ್ ತನ್ನ ಕಕ್ಷೆ, ಭೂಮಿ ತನ್ನ ಕಕ್ಷೆಯಲ್ಲೇ ತಿರುಗ್ತಾ ಇರುತ್ತೆ. ಭೂಮಿ ತನ್ನ ಕಕ್ಷೆಯಲ್ಲೇ, ತನ್ನ ಸ್ಥಾನದಲ್ಲೇ ತಿರುಗ್ತಾ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ರೊಟೇಷನ್. ಇದನ್ನ ನಾವೇನಂತೀವಿ? ರೊಟೇಷನ್ ಅಂತ ಕರಿತೀವಿ. ಮಕ್ಕಳು, ನಮ್ಮ ಭೂಮಿ ಏನಾಗ್ತದೆ? ಭೂಮಿ ತಿರುಗ್ತಾ ಇದೆ. ಇವಾಗಲೂ ಕೂಡ ಏನಾಗ್ತಿದೆ? ಭೂಮಿ ತಿರುಗ್ತಾ ಇದೆ. ದ ಅರ್ತ್ ಮೂವ್ಸ್ ಆನ್ ಇಟ್ಸ್ ಓನ್ ಆಕ್ಸಿಸ್. ಅಂದ್ರೆ ಅದು ಒಂದು ನಿಂತಿರ್ತಕ್ಕಂಥ ಒಂದು ಕೇಂದ್ರೀಯ ಕಕ್ಷೆಯಲ್ಲಿ ಏನಾಗ್ತಾ ಇರುತ್ತೆ? ಸೂರ್ಯನ ಸುತ್ತ ನಿಧಾನವಾಗಿ ಸೂರ್ಯನ ಸುತ್ತ ಏನಾಗ್ತಾ ಇರುತ್ತೆ? ಚಲಿಸ್ತಾ ಇರುತ್ತೆ. ಸೊ ಇಲ್ಲಿ ಹೇಳಿಲ್ವಾ ನೋಡಿ, ಭೂಮಿ ಸೂರ್ಯನ ಸುತ್ತ ಒಂದು ಸುತ್ತು ಹಿಂಗೆ ಸುತ್ತುತ್ತಾ ಇರುತ್ತೆ ಅಲ್ವಾ. ಇಟ್ ಈಸ್ ದಿ ರೀಸನ್ ಫಾರ್ ದಿ ಡೇ ಅಂಡ್ ನೈಟ್. ಗೊತ್ತಾಯ್ತಾ? ಹಗಲು ರಾತ್ರಿ ಆಗೋದಕ್ಕೆ ರೀಸನ್ ಏನು ಅಂದ್ರೆ ಭೂಮಿ ಸೂರ್ಯನ ಸುತ್ತ ತನ್ನ ಒಂದು ಆಕ್ಸಿಸ್ ಅಲ್ಲಿ ತಿರುಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಮತ್ತೆ ರಾತ್ರಿ, ಕತ್ತಲು ಮತ್ತೆ ಹಗಲು ಸಂಭವಿಸುತ್ತೆ ಮತ್ತೆ. ಸೊ ನೆಕ್ಸ್ಟ್, rotation causes day and night. ಗೊತ್ತಾಯ್ತಾ? the earth also moves on its own axis. this is called rotation. rotation causes day and night. ಗೊತ್ತಾಯ್ತಲ್ವಾ? ಭೂಮಿ ಸೂರ್ಯನ ಸುತ್ತ ತನ್ನ ಆಕ್ಸಿಸ್ ಅಲ್ಲೇನೆ ಅದರ ಒಂದು ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು, ಅದರ ಕಕ್ಷೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಸೂರ್ಯನ ಸುತ್ತ ನಿಧಾನವಾಗಿ ಚಲಿಸೋದ್ರಿಂದ ಏನಾಗುತ್ತೆ? ಇಟ್ಸ್ ಆನ್ ಎಫೆಕ್ಟ್ಸ್ ಫಾರ್ ದಿ ವಾಟ್? ಡೇ ಅಂಡ್ ನೈಟ್. ರಾತ್ರಿ ಮತ್ತೆ ಹಗಲು ಹೇಗಾಗುತ್ತೆ ಅನ್ನೋದು ಗೊತ್ತಾಯ್ತಾ ಮಕ್ಕಳ? ಭೂಮಿ ಸೂರ್ಯನ ಸುತ್ತ ತನ್ನ ಓನ್ ಆಕ್ಸಿಸ್ ಅಲ್ಲಿ, ಅದರ ಸ್ವಂತ ಕೇಂದ್ರೀಯ ಸ್ಥಾನದಲ್ಲಿ ಇಟ್ಕೊಂಡು ನಿಧಾನವಾಗಿ ಒಂದು ರೌಂಡ್ ಹಾಕೋದ್ರಿಂದ, ಒಂದು ಪ್ರದಕ್ಷಿಣೆ ಹಾಕೋದ್ರಿಂದ, ಒಂದು ರೌಂಡ್, ಒಂದು ಸರ್ಕಲ್ ಹಾಕೋದ್ರಿಂದ ಏನಾಗುತ್ತೆ? ನಮಗೆ ಡೇ ಮತ್ತೆ ನೈಟ್ ಎರಡು ಕೂಡ ಹ್ಯಾಪನ್ಸ್ ಆಗುತ್ತೆ. ಸೊ ನಿಮಗೆ ಅರ್ಥ ಆಯ್ತಾ ಅಲ್ವಾ? ಸೊ ಇನ್ನು ನೆಕ್ಸ್ಟ್ ಕಂಟಿನ್ಯೂ part of the sun role we have to discuss in our next class. Thank you.